ಓಹೋ, ತಿಕ್ಲಪ್ಪನವ್ರು ಇಲ್ಲೇ ಕುಂತೇವ್ರೆ, ಎಲ್ಗೂ ಹೋಗದಂಗೆ. ಆ ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಗುರು ಬಾಂಧವರ ಶಿರಛೇದಿಸೇನ, ಗುರು ಬಾಂಧವರ ಶಿರಛೇದಿಸೇನ, ಗುರು ಬಾಂಧವರ ಶಿರಛೇದಿಸೇನ, ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ. ಜಾರುತ್ತಿದೆ ಗಾಂಡೀವ, ಸೋಲುತ್ತಿವೆ ಕೈ ಕಾಲು, ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು, ಮತಿಹೀನ ನಾನಾದೆ ಪಥವ ತೋರಿಸು ಮುನ್ನ, ಮತಿಹೀನ ನಾನಾದೆ ಪಥವ ತೋರಿಸು ಮುನ್ನ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ. ಹೇ ಪರಮಾತ್ಮ. ಓ ಏನಪ್ಪ, ನಾಟಕದ ಹಾಡು ಹೇಳಿರೋನು ನಮ್ಮ ತಿಕ್ಲಪ್ಪನವರು ಈ ಕಡೆ ತಿರುಗ್ತಾನೆ ಇಲ್ಲ. ಹಾಂ ಪಾಪ ಒಯ್ಗೆ ಏನು ಅರ್ಥ ಆಗ್ತಾಯಿತ್ತೋ ಏನೋ. ಸರಿ, ಈಗ ಪೊಲೀಸ್ನವ್ರು ಬರ್ತಾರೆ, ಪೊಲೀಸ್ನವ್ರು ಬಂದು ಎಲ್ಲ ವಿಚಾರಿಸ್ತಾರೆ ನಿನ್ನ. ರೇ ಸಮಯ ತಿರುಗೇಳ್ರಿ ಈ ಕಡೆಗೆ. ಯಾವ ಊರು ಹೇಳ್ರಿ ರೇ? ನಾನು ಆಗಿಂದ ಬಂದು ನಿಮ್ಮ ಜೀವ ತಿಂತಾ ಇದ್ದೀನಿ, ಈ ಕಡೆ ತಿರುಗಿ ಕೇಳ್ರಿ ಅಂತ ನೀವು ಮಾತಾಡ್ತಾನೆ ಇಲ್ಲ. ರೇ ಹುಚ್ಚಪ್ಪನವ್ರೆ, ತಿರುಗಿ ಕೇಳ್ರಿ ಈ ಕಡೆಗೆ. ಬಸ್ಸು ಪಂಚರ್ ಆಗೋತು, ಡ್ರೈವರು ನನ್ನ ಬಿಟ್ಟು ಹೊಡೋದ. ಪಾಯಿಸ್ಗೋಳಗ ನನ್ನ ತಲೆ ಕೆಟ್ಟೋಗ್ತಾ ಇದೆಯಲ್ಲಪ್ಪ. ನ್ಯಾಯ ಮಾತಾಡಪ್ಪ. ಅಯ್ಯೋ ದೇವ್ರೇ, ಡ್ರೈವರು ಅಂತಾನೆ, ಕಂಡಕ್ಟ್ರು ಅಂತಾನೆ, ಶಿವಮೊಗ್ಗ ತುಮಕೂರು ಬೆಂಗಳೂರು ರೈ ಅಂತಾನೆ, ಕುಡಿದಿರೋ ಎಣ್ಣೆ ನಿಶೆ ಎಲ್ಲ ಇಳಿತಿದ್ದೀರಪ್ಪ. ರೇ ಯಾವ ಊರು ಹೇಳಪ್ಪ ಮಹಾಸ್ವಾಮಿ ನೀನು? ಎಕ್ಸ್ಕ್ಯೂಸ್ ಮೀ ಮಿಸ್ಟರ್ ಸೀನಪ್ಪ. ಓಹೋ, ಪೊಲೀಸ್ ಅಪ್ಪನವ್ರು ಬಂದೇ ಬಿಟ್ರು. ಬನ್ನಿ ಬನ್ನಿ, ಇವರೇ ಇಲ್ಲಿ ಕುಂತಿರೋದೇ ಮಹಾಜ್ಞಾನಿ ಹುಚ್ಚಪ್ಪನವರು ಅಂತ. ಬರ್ರಿ ಮಾತಾಡಿಸ್ ಬರ್ರಿ, ನನಗಂತೂ ಕೇಳಿ ಕೇಳಿ ಸಾಕಾಗೋಯ್ತು. ಬರ್ರಿ. ಇವನೇನೇನ್ರಿ ಆ ಹುಚ್ಚ? ಹಾಂ ಎಷ್ಟು ಹೇಳಿದ್ರು ಹೋಗ್ತಾ ಇಲ್ವಾ? ಅಯ್ಯೋ ಇವನು ಯಾರು ಅಂಬುದೇ ನಮಗೆ ಗೊತ್ತಿಲ್ಲ. ಹೆಸರು ಕೇಳಿದ್ರೆ ಏನು ಹೇಳ್ತಿಲ್ಲ, ಊರು ಯಾವುದಪ್ಪ ಅಂದರೂ ಏನು ಹೇಳ್ತಿಲ್ಲ. ಈಗ ಹೇಳ್ತಾನೆ ಯಾರೋ ನೀನು ಯಾಕೆ ಬಂದಿದೀಯ ಅಂತ ಕೇಳಿದರೆ ಹೇಳ್ತಾನೆ ಇವನು ಬಸ್ಸು ಪಂಚರು, ಡ್ರೈವರು ಬಿಡೋದ ಅಂತ ಹೇಳ್ತಾನೆ. ಏನು ಮಾಡೋಣ ಸರ್, ಇವನು ತಲೆಗಿಲ್ಗೆ ಏಟು ಬಿದ್ದೈತೆ ನೋಡ್ರಿ ಒಂದ್ಸಲಿನ ಕರ್ಕೊಂಡು ಹೋಗಿಬೇಕಾದ್ರೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡೋಣ. ಏಯ್ ಯಾರ ನೀನು? ಏನಕ್ಕೆ ಬಂದಿದೆಯಲ್ಲಿ? ಹೋಗಿಲ್ಲಿಂದ. ಡ್ರೈವರು ಬರಲಿ, ಆಮೇಲೆ ಹೋಗ್ತೀನಿ. ಮುಂದೆ ಚೆಕ್ಕಿಂಗ್ನವ್ರು ಇದ್ದಾರೆ. ಹೇಯ್ ಯಾರ ನೀನು? ನಾಟಕ ಮಾಡ್ತಿದ್ಯಾ? ಕಳ್ತನ ಮಾಡ್ಕೊಂಡು ನಾಟಕ ಆಡ್ತಿದ್ಯಾ ಇಲ್ಲಿ? ಹಾಂ ಒದ್ದೊಳಿಕೆ ಹಾಕ್ಬಿಡ್ತೀನಿ ರಾಸ್ಕಲ್. ಏನು ತಿಳ್ಕೊಂಡಿದ್ಯಾ ನಿನ್ನನ್ನು? ಯಾರ ನೀನು? ರೇ ಏನ್ರಿ ಮಾಡೋದು ಇವನ್ನ? ಜೋರಾಗಿ ಕೇಳಿದ್ರೆ ಅಳ್ತಾನೆ ಇಲ್ರಿ. ಏನ್ರಿ ಮಾಡೋದು ನಾವು? ಸಾರು ಮಾಡೋಕ್ಕೆ ತರಕಾರಿ ಆತು ಇಲ್ಲಿ ಕಣೆ ಅಮ್ಮಣ್ಣಿ. ಅದಕ್ಕೆ ಒಂದು 2 ಕೊನೆ ನುಗ್ಗೆ ಸೊಪ್ಪು ಕಿತ್ಕೊಂಬಂದು ಅದನ್ನೇ ಸೊಪ್ಪಿನ ಸಾರು ಮಾಡಿದ್ದು ನಮ್ಮ ಅಮ್ಮಣ್ಣಿ. ನಿಂದೇನು ಸಾರು? ಅಯ್ಯೋ ನಂದು ಅದೇ ರೋಸೇನ. ಏನಂದ್ರೆ ನನ್ನ ಮನೆಗೆ 1-2 ಆಲೂಗೆಡ್ಡೆ ಇದ್ವು, ಆಲೂಗೆಡ್ಡೆ, ಬದನೆಕಾಯಿ, ಹಸಿರು ಮೆಣಸಿನ್ಕಾಯಿ, 1-2 ಟೊಮೆಟೊ ಹಣ್ಣು ಹಾಕ್ಬಿಟ್ಟು ಮಸ್ಕಾಯಿ ಮಾಡಿದ್ದಿ. ಅಜ್ಜಿ 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 ಮತ್ತೆ ಊರೊಳಿಕೆ ಪೊಲೀಸ್ನವ್ರು ಬಂದವ್ರು ಕಣಜ್ಜಿ. ಪೊಲೀಸ್ನವರು ಯಾಕೆ ಬಂದವ್ರಪ್ಪ? ಪೊಲೀಸ್ನವರು ನಮ್ಮೂರಾಗೇನು ಕಳ್ತನ ಆಗಿಲ್ಲ, ದರೋಡೆ ಆಗಿಲ್ಲ, ಕೊಲೆ ಆಗಿಲ್ಲ. ಯಾಕೆ ಬಂದವ್ರು ಪೊಲೀಸ್ನವರು? ಅದೇ ಮುತ್ತಲ್ಲಿ ಮಣ್ಣಿನ ಗುಡ್ಡೆ ಮೇಲೆ ಒಬ್ಬ ಹುಚ್ಚ ಕುಂತಿದ್ನಲ್ಲ ತಿಕ್ಲ, ಅವನ್ನ ಕೇಳವ್ರೆ ಗೌಡ್ರನು ಅಪ್ಪಯ್ಯನು
ಯಾವ ಊರು ಎತ್ತ ನಿಂದು ಅಂತಾನ. ಅವಯ್ಯ ಹೇಳಿಲ್ಲ, ಬರೀ ನಗೋದು, ನನ್ ಕಂಡಕ್ಟ್ರು, ನನ್ ಡ್ರೈವರು, ರಯ್ಯ ರಯ್ಯ ಅಂಬನಂತೆ. ಅದಕ್ಕೆ ಇವ ಅಪ್ಪ ಇದ್ದಿದ್ದು ಹೋಗಿ ನಾವೇ ಇದನ್ನ ಕೇಳಿದ್ರೆ ಸರಿಯಾಗಲ್ಲ, ಇವ್ನು ಯಾರ ಎತ್ತ ಅಂತ ಗೊತ್ತಿಲ್ಲ, ಅದಕ್ಕೆ ಪೊಲೀಸ್ನವ್ರು ಕರ್ಕೊಂಬಂದು ಒಳ್ಳೇದು ಅಂತೇಳಿ ಪೊಲೀಸ್ ಸ್ಟೇಷನ್ ಅಂತ ಹೋಗಿ ಪೊಲೀಸ್ನವ್ರು ಕರ್ಕೊಂಬಂದಿತ್ತು ಅಪ್ಪಯ್ಯ. ಓಹೋ, ಇದೊಂದು ಸಾಲ್ದಿತ್ತು ಇವನಿಗೆ. ಊರ ಉಸಾಬ್ರಿ ಎಲ್ಲ ಮಾಡ್ಕೊಂಡು ಓಡಾಡಪ್ಪ ಅಂದ್ರೆ ಘನವಾಗಿ ಮಾಡ್ಕೊಂಡು ಹೋಗ್ತಾರೆ. ಮನೆಗಳು ಬದುಕು ಮಾಡೋ ಅಂದ್ರೆ ಮಾಡಂಗಿಲ್ಲ. ಯಾಕೆ ಅರೆ ಹೊಡಿಯಕ್ಕೆ ಹೋಗಿ ಪೊಲೀಸ್ನವ್ರು ಕರ್ಕೊಂಬಂದಿರೋದು ನೋಡು. ಅವ್ನು ತಿಕ್ಕಲ ಯಾವ ಊರನ್ನ ಎತ್ತೋ, ಒಂದಿನ 2 ದಿನ ಇದ್ದು ಹೊಟ್ಟೆ ಮೇಲೆ ಹತ್ರ ಹೋಗಿರೋನು. ಇವ್ನು ಯಾಕಪ್ಪ ಕರ್ಕೊಂಬಂದು ಅರೆ ಹೊಡಿಯಕ್ಕೆ ಹೋಯವನಿ? ಅದೇ ಗಾದಿ ಹೇಳ್ತಾರಲ್ಲ, ಊರಿಗೆಲ್ಲ ಉಪಕಾರಿ ಮನೆಗೆ ಮಾರಿ ಅಮ್ಮನು ಅಂತ ನಿಮ್ಮ ಅಪ್ಪ. ಸುಮ್ಕಿರ್ ಪುಟ್ರಂಗಜ್ಜಿ, ಶೀನಣ್ಣ ಹೆಂಗನ ಒಳ್ಳೆ ಕೆಲಸ ಮಾಡೈತಿ. ಇಲ್ಲಾಂದಿದ್ರೆ ಹುಡುಗರು ಮಕ್ಕಳು ಹೆಂಗಸರು ಮಕ್ಕಳೆಲ್ಲ ಓಡಾಡಂಗಿರೋದು ಎಲ್ಲಿ? ಅವ್ನು ಯಾರೋ ಎತ್ಲೋ ಕಲ್ಗಿಲ್ ತಂಡು ಎಸಿಯೋದು, ಇಲ್ಲಾಂದ್ರೆ ಯಾರು ಜೈಲ್ಗಿಲಿಂದ ತಪ್ಪಿಸ್ಕೊಂಬಂದು ಗುರ್ತಿಡಿತಾರೆ ಅಂತ ನಾಟಕ ಮಾಡ್ಕೊಂಡು ಓಡಾಡ್ತಿದ್ರಿ, ಯಾರಿಗ್ ಗೊತ್ತಾಕೈತಿ? ಸುಮ್ಕಿರು, ಪೊಲೀಸ್ನವ್ರು ಬಂದಿರೋದೇ ಒಳ್ಳೇದಾಯ್ತು ಇವಾಗ. ಹಂಗಲ್ ಕಣೆ ಸವಿತಮ್ಮ, ಸುಮ್ಕಿರತ್ತ. ನಮಗೂ ನೋಡಿ 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 ಸಾಕಾಗೋಯೈತಿ ಉಂದ. ಈಗಳೆ ಮನೆ ಹತ್ಲು ಕಡ್ಡಿ ತೆಗ್ದಿತ್ತಾಗಲ್ ಕಣಿ. ಎದ್ದಾಗಿಂದು ಬೈಗತಕನ ಅವ್ರು ಯಾತನ ಈಟ ಊಟ ಬದುಕೇಳಿ ಮಾಡ್ಕೊಂಡು ಎಣ್ಣೆ ಕಾಸಾಗೋವರ್ಗು ಮಾಡ್ಕೊಂಡು ಬೈನ ಎಣ್ಣೆ ಕುಡ್ಕೊಂಡು ಓಡಾಡ್ತಾನೆ. ಯಾರನ್ನ ಎದ್ದಾಗಲೇ ಕುಡಿಸ್ಲಿ ಹೇಳು, ಎದ್ದಾಗಲೇ ಕುಡಿತಾನೆ ಎಣ್ಣೆನ ಅಂತಾನು ಅವ್ನು ಸೀನಪ್ಪ. ನನಗೂ ನೋಡಿ 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 ಸಾಕಾಗೋಯೈತಿ. ಇವೆಲ್ಲ ಬೇಕಿತ್ತೇನಮ್ಮ ಇವನಿಗೆ? ಎಲ್ಲ ಇದಾರೆ ಈಗ, ನಡಿ ಹೋಗೋಣದೆಲ್ಲ ಇದಾರೆ ತೋರ್ಸು. ರೇ ಸೀನಪ್ಪ, ಈ ವ್ಯಕ್ತಿ ಯಾವಾಗಿಂದ ಇದ್ದಾನ್ರಿ ಇಲ್ಲಿ? ಯಾವತ್ತಿಂದ ಇದ್ದಾನೆ? ಸರ್, ನಮ್ಮ ಹುಡುಗ ಮೊನ್ನೆ ಆಟ ಆಡೋಣ ಅಂತ ಬಂದಿದ್ದ, ನನ್ನ ಮಗ ಮಂಜ. ಯಾಲೇ 2 ದಿನದಿಂದ ಇಲ್ಲೇ ಇದ್ದಾವನ್ ಸ. ಅಯ್ಯಪ್ಪ, 2 ದಿನದಿಂದ ಇಲ್ಲೇ ಕುಂತವನಿ. ಲೇ ಸೀನಾ, ಯಾಕಲ ಬೇಕಿತ್ತು ನಿನಗಿವೆಲ್ಲನ? ಯಾವನನ ಬತ್ತಾನೆ, ಯಾವನನ ಹೋಗ್ತಾನೆ, ಹೆಂಗನ ಹಾಳಾಗೋಗ್ಲಿ, ನಿನ್ಗೆ ಯಾಕೆ ಬೇಕಿತ್ತು ಇವೆಲ್ಲನ? ಅರೆ ಹೊಡಿಯಕ್ಕೆ ಮಾತೆತ್ತಿರ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ, ಮಾತೆತ್ತಿರ್ ಕೋರ್ಟ್ಗೆ ಹೋಗ್ತೀನಿ ನಾನು ಅಂತಾನ ಓಡಾಡ್ಕೊಂಡಿದ್ದೆ. ಇನ್ನೇನು ಬದುಕು ಬಾಳ ಮಾಡಬೇಡ, ಇಂಥವು ಮಾಡ್ಕೊಂಡು ಓಡಾಡು. ನಿನ್ ಜರ್ಮಕ್ಕಲ್ಲಾಕ ಯಾಕೆ ಬೇಕಿತ್ತು ನಿಂಗೆ ಇವೆಲ್ಲನ? ಓಹೋ, ನನ್ನಮ್ಮ, ನನ್ನ ಎತ್ತ ತಾಯಿ ಪುಟ್ಟರಂಗಮ್ಮ. ಹೌದು, ಅಂದ್ಕೊಳ್ತಾ ಇದೆ, ಯಾಕೆ ನಮ್ಮ ಹೆತ್ತ ತಾಯಿಯಾದ ಪುಟ್ಟರಂಗಮ್ಮನವರು ಇಷ್ಟೊತ್ತಾದರೂ ಈ ಸ್ಥಳಕ್ಕೆ ಆಗಮಿಸುತ್ತಿಲ್ಲವೆಂದು ಅನ್ಕೊಳ್ತಿದ್ದೆ. ಅಷ್ಟೊತ್ತಿಗೆ ಬಂತು ನಮ್ಮ ಅಮ್ಮಯ್ಯ. ಏನೋ ನಿಂಗೆ ಗೊತ್ತಾಗಲ್ಲ, ಸುಮ್ಕಿರಮ್ಮ ಇವೆಲ್ಲ. ಇಟ್ಲಿಂದ ಬಿಟ್ಟರೆ ಮುಷ್ಣಿಯವ್ರಿಗಾಗಬೇಕು. ಲೋಪರ್ ನನ್ನ ಮಗನೇ, ಬದುಕೋ ಬಾಳ ಮಾಡ್ಕೊಂಡು ಮಂತಾಗ ಬಿದ್ದಿರಲ್ಲ ಅಂತಂದ್ರೆ ಇವೆಲ್ಲ ಮಾಡ್ಕೊಂಡು ನಿಂತಿದ್ದೆ. ಏನಜ್ಜಿ ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ? ಯಾರು ನೀವು? ಸೀನಪ್ಪಗೂ ನಿಮಗೂ ಏನು ಸಂಬಂಧ? ನೀವೇನು ಕಿಲಿಗೆ ಬರಕ್ಕೆ ಹೋದ್ರಿ? ಸುಮ್ಕಿರಿ ಪೊಲೀಸ್ನರ ಅತ್ತ, ನಮ್ಗಂತೂ ನೋಡಿ 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 ಸಾಕಾಗಿ ಹೋಗಿಬಿಟ್ಟೈತಿ. ಇಲ್ಲಿ ನಿಂತವಲ್ಲ ಕುಡುಕ್ ಬೇವರ್ಷಿ ನನ್ನ ಮಗ, ಅವ್ರ ಅಮ್ಮಯ್ಯ ನಾನು. ಈಗ ಹುಟ್ಸಿದ ತಪ್ಪಿಗೆ ಈಗ ಇವೆಲ್ಲ ನೋಡ್ಬೇಕಾತ್ ನಾನು. ಈಗ ಸೀನಪ್ಪನವ್ರು ಮಾಡಿರೋದು ಕೆಟ್ಟದ್ದೇನಲ್ಲ, ಒಳ್ಳೇದೇ ಮಾಡಿದ್ದಾರೆ. ಈ ಥರ ಅಪರಿಚಿತ ವ್ಯಕ್ತಿಗಳು ಮಿಸ್ಬಿಹೇವ್ ಮಾಡ್ತಾ ಇದ್ದು ಏನಾದ್ರು ತಪ್ಪು ಮಾಡ್ತಾ ಇದ್ರೆ ಬಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಕು, ಒಳ್ಳೇದು ಮಾಡಬೇಕು. ಮಾಡಿದ್ದಾರೆ ಸೀನಪ್ಪನವರು, ನೀವು ಅದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸ್ಬೇಕು. ಅದು ಬಿಟ್ಟು ಈ ಥರನ ಬೈಯೋದು ಅವೆಲ್ಲ ಮಾಡಬಾರ್ದು. ಏನಂದರೆ ಸ್ವಲ್ಪ ಎಣ್ಣೆ ಹೊಡಿತಾರೆ, ಅದನ್ನು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಈಗ ಈ ಹುಚ್ಚನ್ನ ನಮ್ಗೆ ಹ್ಯಾಂಡ್ ಓವರ್ ಮಾಡಿದಾರಲ್ವಾ, ನಾನು ಕರ್ಕೊಂಡೋಗಿ ವಿಚಾರಿಸ್ತೀನಿ, ಸರಿನಾ? ಏನೋ ಮಾಡ್ರಿ ಪೊಲೀಸ್ ಅಪ್ಪನವ್ರೆ, ಈ ಹುಚ್ಚು ಬೇರೆ ಬಂದು ಕುಂತವ್ ತಿಕ್ಲಪ್ಪ. ಯಾವ ಊರನೋ ಏನು ಕತ್ತಿಯೋ ಗೊತ್ತಿಲ್ಲ. ಇವನು ಮೊದ್ಲಿನಿಂದ ಕರ್ಕೊಂಡೋಗ್ರಿ. ಹುಡುಗರು ಮಕ್ಕಳು ಓಡಾಡಕ್ಕಾಗಲಿ, ಇಲ್ಲಿ ಹೊಳ್ತವೆ ಹೆದರ್ಕೊಂಡು. ಇವನು ಕರ್ಕೊಂಡೋಗಿ ಅದೇ ವಿಚಾರಣೆ ಮಾಡಿ ಯಾವ ಊರು ಎತ್ತಂದು ತಿಳ್ಕೊಂಡು ಆ ಊರಿಗೆ ಕಳಿಸೋ ವ್ಯವಸ್ಥೆ ಮಾಡ್ರಿ ಸಾ. ಆಯ್ತು ಅಜ್ಜಿ, ಆಯಿತು, ಮಾಡ್ತೀವಿ ನಾವು. ನಿನ್ನ ಮಗನ ಸ್ವಲ್ಪ ಹೇಳಿ ಎಣ್ಣೆ ಕುಡಿಯೋದು ಕಡಿಮೆ ಮಾಡಿ ಅಂತಾನ. ಅಯ್ಯೋ ಸ್ವಾಮಿ, ಹೇಳಿ ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತೆ. ನೀವೇ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಯಾತನ ಒಂದು ಕೆಲಸ ಕೊಡೋಕ್ಕಾಗಲ್ವೇ ಇವನಿಗೆ? ಇದು ನಮ್ಮ ಮನೆ ಕಡೆಗೆ ತಲೆ ಹಾಕ್ದಂಗೆ ಎಣ್ಣೆ ಕುಡಿಯೋದು ಬಿಡ್ಸೋಕೆ ಏನೊಂದು ವ್ಯವಸ್ಥೆ ಮಾಡ್ರಿ ಸಾ. ಕ್ಷಮಿಸಿ ತಾಯಿ, ನಾವು ಆ ಥರ ಎಲ್ಲ ಮಾಡಂಗಿಲ್ಲ, ಆಯಿತಾ? ಈಗ ಈ ಹುಚ್ಚನ್ನು ನಮಗೆ ಹ್ಯಾಂಡ್ ಓವರ್ ಮಾಡಿದಾರಲ್ವಾ, ನಾವು ಇನ್ನು ಕರ್ಕೊಂಡು ಹೋಗ್ತೀವಿ. ಏನು ಅಪ್ಡೇಟ್ಸ್ನ ನಿನ್ನ ಮಗ ಸೀನಪ್ಪಗೆ ತಿಳಿಸ್ತೀವಿ, ಸರಿನಾ? ಸರಿ ಸಾತು, ದೇವ್ರು ಒಳ್ಳೇದು ಮಾಡಲಿ. ಏಯ್ ಎದಳ ಮೇಕೆ, ಅಳ್ತಾ ಕೂತ್ಕೊಂಡಿಜ್ಜ, ಎದಳ ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ನಡಿಯ ಇನ್ ಮಂತಕ್ಕೆ, ನಿಂತ್ಕೊಂಡು ನೋಡಿ ನಿಂತೆ, ನಡಿ ಮಂತಕ್ಕೆ.